ಸಂಕೇಶ್ವರ ಪಟ್ಟಣದ ಪ್ರವಾಹ ಪ್ರದೇಶಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಭೇಟಿ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಪ್ರವಾಹ ಪೀಡಿತ ಪ್ರದೇಶಗಳಾದ ನದಿಗಲ್ಲಿ, ಮಠಗಲ್ಲಿ ಸೇರಿದಂತೆ ಪಟ್ಟಣದ ಕಾಳಜಿ ಕೇಂದ್ರಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆ ಆಲಿಸಿ ಧೈರ್ಯ ತುಂಬಿದರು. ಅವ್ರು ಹೇಳಿದ್ರಲ್ಲ ಅದ ನದಿ ಕ್ಲೀನ್ ಮಾಡುವಂತ ವ್ಯವಸ್ಥೆ ಆತಂದ್ರ ರೀ, ಇದೆಲ್ಲ ಇಷ್ಟೆಲ್ಲ ಕಾರ್ಯಾಚರಣೆ ಮಾಡುವಂತ ಅವಶ್ಯಕತೆ ಇಲ್ಲ ಮೇಡಮ್. ಅದಕ್ಕೆ ನೀವ್ ಏನ್ ಹೇಳ್ತೀರಿ? ಹೌದು, ಅದು ಕ್ಲೀನ್ ಮಾಡ್ಬೇಕ್ರಿ. ಬಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಅದು ಇಲ್ಲಿಗಲ್ ಆಗುತ್ತೆ. ನಾವು ಸಿಲ್ಟರ್ನ ಕ್ಲೀನ್ ಮಾಡಿದ್ರೆ ಅದು ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಇದ್ರೆ ನಾವು ಖಂಡಿತವಾಗಿ ಅದನ್ನ ಮಾಡ್ತೀವಿ ಅಂತ. ನಾವು ನದಿ ಒಳಗಿಂದ ಉಸುಕ್ ತೆಗಿತೇವ ಅಂದ್ರ ಅದ್ ಕನ್ಸಿಡರ್ ಮಾಡಿದ್ರ ಅಷ್ಟೇ ಇನ್ಲೀಗಲ್ ಆಗ್ತದೆ ಮೇಡಮ್. ಬಟ್ ನಾವು ನದಿ ಕ್ಲೀನ್ ಮಾಡ್ತೀವಿ ಅಂತ ಮಾಡಿದ್ರ ಅದ ಆಗ್ತದೆ ಮೇಡಮ್. ಅದನ್ನ ನಾವು ಖಂಡಿತವಾಗಿ ಮಾಡ್ತೀವಿ. ಹೌದು, ಅದೊಂದು ಅವ್ರಿಗೆ ರೋಡ್ ಕನೆಕ್ಟಿವಿಟಿ ಬೇಕಂತೆ. ಸೊ ಅದನ್ನು ಕೂಡ ತಂದೆಯ ಜೊತೆ ಡಿಪಾರ್ಟ್ಮೆಂಟ್ ಸಹಾಯವಾದಷ್ಟು ನಾವು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿನ ಜನತೆ ಯಾರು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಜಿಲ್ಲಾಡಳಿತ, ತಹಸೀಲ್ದಾರ್, ಸ್ಥಳೀಯ ಮಟ್ಟದ ಅಧಿಕಾರಿಗಳು ಸೇರಿದಂತೆ ನಾವು ಕೂಡ ನಿರಂತರವಾಗಿ ಜನತೆಯ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೇವೆ. मालूम है कि हमारा घर वहीं पर है, नदी है, समीप है, लेकिन हमारे जो पूर्वज है वहाँ का हमारे घर है, इसीलिए हम वो छोड़ नहीं सकते ऐसी प्रॉब्लम है, क्योंकि हमारा मन वहाँ पर जुड़ गया है. और क्या हो रहा है कि 83 में जब पूर आया था, पानी आया था, तो वहाँ उस गवर्नमेंट ने मदद की थी. 2019 में और 2021 में जो भी पूर आया उनमें भी बहुत लोगों को मदद मिल गई है, लेकिन कई ऐसे लोग हैं कि उनको अभी भी मदद नहीं मिल रही है. तो वो कहाँ जाए, ये समस्या है. ಕಾರಣ ಸಂತ್ರಸ್ತರು ಧೈರ್ಯದಿಂದ ಇರಬೇಕಂತ ತಿಳಿಸಿದರು. ಇನ್ನು ಜಿಲ್ಲಾಡಳಿತ, ಸ್ಥಳೀಯ ಮಟ್ಟದ ಅಧಿಕಾರಿಗಳು ಸಂತ್ರಸ್ತರಿಗಾಗಿ ಕಾಳಜಿ ಕೇಂದ್ರ ಆರಂಭಿಸಿತು. ಗುಣಮಟ್ಟದ ಆಹಾರವನ್ನು ಕಾಳಜಿ ಕೇಂದ್ರದಲ್ಲಿ ನೀಡಲಾಗ್ತಿದೆ ಅಂದರು. ನಾನು ಕೂಡ ಸಂಕೇಶ್ವರ ಪಟ್ಟಣದ ಹಲವು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದು, ಸಂತ್ರಸ್ತರು ಹಲವು ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದು, ಪ್ರಾಮಾಣಿಕವಾಗಿ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯ ಮಾಡ್ತೇನೆ ಅಂತ ಹೇಳಿದರು. ಇವತ್ತು ಸಂಕೇಶ್ವರ ಪಟ್ಟಣದಲ್ಲಿ ನಾವು ಎಲ್ಲಿ ಪ್ರವಾಹ ಬಂದಿದೆ ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ನಾವು ಸಾಕಷ್ಟು ಸಮಸ್ಯೆಗಳಿವೆ, ಅದನ್ನು ನಾವು ಬೇಗನೆ ಸ್ಪಂದಿಸ್ತೀವಿ ಅಂತ ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಜೊತೆಗೆ ಹೇಳಿದ್ದೀನಿ. ಮತ್ತು ಎಲ್ಲ ಈ ಕ್ಷೇತ್ರದ ಜನರಿಗೆ ಕೂಡ ಯಾವುದು ಭಯ ಪಡುವಂಥ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದಷ್ಟು ಬೇಗ ನಾವು ಯಾವುದೇ ಸಮಸ್ಯೆಗಳಿದ್ರೂ ಎಲ್ಲ ಅಧಿಕಾರಿ ಜೊತೆ, ತಹಶೀಲ್ದಾರ್ ಮೇಡಮ್ ಆಯಿತು, ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲ ಕಾಳಜಿ ಕೇಂದ್ರಗಳಲ್ಲಿ. ಸೊ ಎಲ್ಲ ಭೇಟಿಯಾಗಿ ನೋಡ್ತಾ ಬಂದಿದ್ದೀವಿ ನಾವು. ಸೊ ಇನ್ನೂ ಏನಾದರೆ ಕೆಲಸಗಳಾಗಬೇಕು, ಪೆಂಡಿಂಗ್ ಇವೆ, ಅವನ್ನೆಲ್ಲ ನಾವು ಮೀಟಿಂಗ್ ತೊಗೊಂಡು ಎಲ್ಲ ಪರಿಹಾರ ಕೊಡುವಂಥ ಕೆಲಸ ಮಾಡಿ. ಇದೇ ವೇಳೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಂದ ಪ್ರವಾಹ ಪೀಡಿತ ಪ್ರದೇಶಗಳ ಬಗ್ಗೆ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುಳಾ ನಾಯ್ಕ್, ಬೆಳಗಾವಿ ADHO SV ಮುನ್ಯಾಳ್, ಉಪ ತಹಸೀಲ್ದಾರ್ CA ಪಾಟೀಲ್, ಪುರಸಭೆಯ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್, CPI ಶಿವಶರಣ್, ಅವಜಿ, ಅಭಿಯಂತರ ರವೀಂದ್ರ ಗಡಾದ್, ಗ್ರಾಮ ಲೆಕ್ಕಾಧಿಕಾರಿಗಳಾದ NR ಪಾಟೀಲ್, ಮುಖಂಡರಾದ ಅವಿನಾಶ್ ನಲವಡೆ, ಸುಭಾಷ್ ಕಾಸರಕರ್, ಮಲ್ಲಿಕಾರ್ಜುನ್ ರಾಸಿಂಗೆ, ಬಸವರಾಜ್ ಕೋಳಿ, ಸಂತೋಷ್ ಮುಡಿಸಿ, ದಿಲೀಪ್ ಹೊಸಮನಿ, ಮಹೇಶ್ ಹಟ್ಟಿವಳಿ, ಕಿರಣ್ ಸಿಂಗ್ ರಜಪೂತ್ ಇತರರು ಹಾಜರಿದ್ದರು.